ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೌರವ, ಯು ಮೀನ್ ರೆಸ್ಪೆಕ್ಟ್. ಅಳಿಯನಿಗೆ ಬರೀ ರೆಸ್ಪೆಕ್ಟ್ ಕೊಟ್ರೆ ಸಾಲದು ಅಂದ್ರೆ ನಿಮ್ಮ ಮಗಳಿಗೆ 3 ಗಂಟೆ ಕಟ್ಟಿರೋ ಕರ್ಮಕ್ಕೆ ನೀವು ಕಟ್ ನೋಟ್ನ ಮೂಟೆಗೆ ಹಾಕಿ ಗಂಟು ಕಟ್ಟಿ ಕೊಡಬೇಕು. ಆದ್ರೆ ನೀವೇನ್ ಕೊಡ್ತೀರಾ? ಅದೇ ರೇಷನ್ ಅಕ್ಕಿ, ಅನ್ನ, ಉಪ್ಪಿಲ್ಲದ ಸಾರು. ಬಾವ ಏನ್ ಬೇಕು ಇವಾಗ ನಿಮ್ಗೆ? ಏನಕ್ಕೆ ಇಷ್ಟು ಗಲಾಟೆ ಮಾಡ್ತಾ ಇದ್ದೀರಾ? ಓ, ಮೈ ಲೈಫ್ ಇನ್ಶೂರೆನ್ಸ್ ಮಾತಾಡ್ತಿದೆ. ಲೇ ಸುಬ್ಬು, ನೀನು ಪೆದ್ದು ಮಾತಾಡಕ್ ಬರಬೇಡ. ಅಲ್ಲ ಕಣ, ಮಿನಿಸ್ಟರ್ PA ಆಗಿ ಎಂತೆಂಥವ್ರು ಹೆಂಗೆಂಗೋ ಕೋಟಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೀನು ಏನೋ ಮಾಡ್ಕೊಂಡೆ. ಓಲಿ ಬಿಡು, ಅದೆಲ್ಲ ಹಾಳಾಗೋದು. ಮಿನಿಸ್ಟರ್ ಮಗಳನ್ನೇ ಎತ್ತಾಕಡೆ ಮದುವೆ ಆಗಿ ಬಂದಿದ್ಯಾ. ಆದ್ರೂ ಸ್ವಂತಕ್ಕೊಂದು ಮನೆ ಇಲ್ಲ, ಜೇಬಲ್ ದುಡ್ಡಿಲ್ಲ, ನಿನಗೆ ಬುದ್ಧಿನೇ ಇಲ್ಲ. ನನಗೇನಾರ ಅಂತ ಆಸ್ತಿ ಅಂತಸ್ತು ಇರೋ ಮಾವ ಸಿಕ್ಕಿದಿದ್ರೆ ಏನ್ ಮಾಡ್ತಿದ್ರಿ? ದುಡಿಯೋ ಯೋಗ್ಯತೆ ಇಲ್ದೆ ಮಾವನ್ ದುಡ್ಡಲ್ಲಿ ಬದುಕ್ತೀನಿ ಅಂತಿದ್ದೀರಲ್ಲ, ಇದು ಒಂದ್ ಬದುಕ? ನಾನು ಮಾತಾಡ್ತಾ ಇರೋದು ನಿನ್ನ ಹತ್ರ, ನಿಮ್ಮ ಅಪ್ಪ ಅಮ್ಮನ ಹತ್ರ, ನಮ್ಮ ಭಾವನ ಹತ್ರ. ಇವ್ರು ಯಾರಿಗೂ ನನ್ನ ಮುಂದೆ ನಿಂತು ಮಾತಾಡೋ ಧೈರ್ಯನೇ ಇಲ್ಲ. ಅದಕ್ಕೆ ಆ ಮಿನಿಸ್ಟರ್ ಮಗಳನ್ನ ಚೂ ಬಿಟ್ಟಿದ್ಯಾ? ಯಾಕ್ರಿ ಹುಚ್ಚರ ತರ ಆಡ್ತಿದ್ದೀರಾ? ಬಾಯ್ ಬಂದಾಗೆಲ್ಲ ಮಾತಾಡ್ಬೇಡಿ, ಸುಮ್ಮನೆ ಹೋಗಿ ಬಿತ್ಕೊಳ್ಳಿ. ನಡೀರಿ ನಡೀರಿ. ಗಂಡನ ಕೈ ಹಿಡಿದು ಎಳೆಯಷ್ಟು ಧೈರ್ಯನ ನಿನಗೆ? ಲೇ, ಗಂಡ ಅಂದ್ರೆ ಏನು ಅಂತ ಅನ್ಕೊಂಡಿದ್ಯೆ? ಬಿಡ. ಕೈ ಬಿಡಿ ಬಾವಾ, ಬಾವಾ ಕೈ ಬಿಡಿ ಬಾವಾ. ಬಾವಾ ಏನ್ ಮಾಡ್ತಿದ್ದೀರಾ ಗೊತ್ತಾಗ್ತಿಲ್ವಾ ಅಷ್ಟು ನಿಮ್ಗೆ? ಒಂದ್ ಹೆಣ್ಣಿನ ಮೇಲೆ ಕೈ ಮಾಡ್ತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮಗೆ? ಅವರು ನಿಮ್ ಮಗಳಿಗೆ ತಾಯಿ, ನಿಮ್ ಜೊತೆ ಬದುಕನ್ನ ಹಂಚ್ಕೊಂಡಿರೋರು. ಅವ್ರ ಹತ್ರ ಈ ರೀತಿ ನಡ್ಕೋತಿದ್ದೀರಲ್ಲ, ಮನುಷ್ಯತ್ವ ಇಲ್ವಾ ನಿಮಗೆ? ನನಗೆ ಮನುಷ್ಯತ್ವನೇ ಇಲ್ಲ, ನಿನಗೆ ಕೈಯಲ್ಲಿ ಕಾಸಿಲ್ಲ. ಬಿಡಿಗಾಸ್ ಯೋಗ್ಯತೆ ಇಲ್ದಗಿರೋರ ಹತ್ರಕ್ಕೆಲ್ಲ ನಾನು ಬಯಸ್ಕೊ. ಇವಳನ್ನು ಮದುವೆ ಆಗಿ ಈ ಮನೆ ಅಳಿಯನಾಗಿ ಇಂಥವ್ರ ಹತ್ರಕ್ಕೆಲ್ಲ ಮಾತು ಕೇಳಕ್ಕಾಗೈತಲ್ಲಪ್ಪ ನನ್ನ ಬದುಕು. ಬಾವಾ ಸುಮ್ಮನೆ ಮಲ್ಕೊಂಡ್ರೆ ಸರಿ, ಮಲ್ಕೊಳ್ಳಿ ಹೋಗಿ. ಲೈಫ್ ಇನ್ಶೂರೆನ್ಸ್ ಹೇಳ್ತಿದೆ ಅಂದಮೇಲೆ ಬದಲೇಬೇಕು. ರೂಮ್ ತೋರಿಸು ಬಾರ್ರೆ. ಬೇಡ ಬೇಡ ಆಯ್ತು ಮಮ್ಮಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.